ಕಡೇಕಾರು ಗುರುವನದ ಶ್ರೀ ದುರ್ಗಾ ಕ್ಷೇತ್ರದಲ್ಲಿ ಸಂತ ಸಮಾವೇಶ ಕಾರ್ಯಕ್ರಮ ನಡೆದಿದ್ದು, ಪೇಜಾವರ ಶ್ರೀಗಳು ಸೇರಿದಂತೆ 11 ಯತಿವರ್ಯರು ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಕಡೇಕಾರು ಗುರುವನದ ಶ್ರೀ ದುರ್ಗಾ ಕ್ಷೇತ್ರದಲ್ಲಿ ಸಂತ ಸಂಗಮ ಧಾರ್ಮಿಕ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಈ ವೇಳೆ ಮಾತನಾಡಿದ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ, ಧರ್ಮವೆಂಬುದು ಜಾತಿ ಪದ್ಧತಿಯನ್ನು ಮೀರಿ ತಳಮಟ್ಟದವರೆಗೂ ಪ್ರಸರಣವಾಗಬೇಕು. ಇತರ ಸಂಪನ್ಮೂಲಗಳಂತೆ ಧರ್ಮವು ಒಂದೆಡೆಯಲ್ಲಿ ಮಾತ್ರ ಸೇರಿಕೊಂಡಿರದೆ ಎಲ್ಲರನ್ನು ತಲುಪುವಂತಾಗಬೇಕು ಎಂದರು. ಎಲ್ಲರ ಪುಣ್ಯದಿಂದ ಸಂತರ ಸಮಾಗಮ ಇದಷ್ಟು ಸಮಾಜಕ್ಕೆ ಕಲ್ಯಾಣಕಾರಿಯಾದ ಈ ಸಮಾಗಮ, ಈ ಗುರು ವನದಲ್ಲಿ ಸಂತರ ಸಮಾಗಮ ನಡೆದಿದೆ. ನದಿಗಳ ಸಂಗಮ, ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿಯವರ ಸಂಗಮ, ವಿಶಾಲವಾದ ಒಂದು ಜಲಧಾರೆ ಅದು ಹರಿಯುತ್ತದೆ. ಆ ವಿಶಾಲವಾದ ನೀರಿನ ಪ್ರವಾಹ ಹರಿಯಲು ಆ ತ್ರಿವೇಣಿ ಸಂಗಮ, ಇದು ತ್ರಿವೇಣಿಯಲ್ಲ, ಅನೇಕ ವೇಣಿಗಳ ಸಂಗಮ, ಅನೇಕರ ಸಂತರ ಸಂಗಮ, ವಿಶಾಲವಾದ ಜ್ಞಾನಧಾರೆ ನಮ್ಮ ಸಮಾಜದಲ್ಲಿ ಹರಿಯಲು ಈ ಒಂದು ಸಂಗಮ ಕಾರಣವಾಗಲಿ. ಆ ಮೂಲಕ ನಮ್ಮ ಈ ಪ್ರದೇಶದಲ್ಲಿ ಉಡುಪಿ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ, ಒಡಿಯೂರಿನ ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಕಟಪಾಡಿ ಶ್ರೀಮದ್ ಆನಗುಂದಿ ಜಗದ್ಗುರು ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ, ಗುರುಪುರ ಶ್ರೀ ವಜ್ರದೇಹಿ ಕ್ಷೇತ್ರದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಕೊಲ್ಲೆ ಕ್ಷೇತ್ರದ ಶ್ರೀ ರಮಾನಂದ ಸ್ವಾಮೀಜಿ, ಕೇಮಾರಿನ ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶವಿಠಲದಾಸ ಸ್ವಾಮೀಜಿ, ಕೊಂಡವೂರಿನ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ಕ್ಷೇತ್ರ ಮಾಣಿಲದ ಶ್ರೀ ಮೋಹನದಾಸ ಸ್ವಾಮೀಜಿ, ಮರಕಡ ಪರಾಶಕ್ತಿ ಮಠದ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿ, ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ವೇಳೆ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಮಾತನಾಡುತ್ತಾ, ಕಡೇಕಾರು ಈ ಪುಣ್ಯ ಕ್ಷೇತ್ರವನ್ನು ಬೆಳಗಿಸಿ ಗುರುವನವನ್ನು ನಿರ್ಮಿಸಿದ ಯೋಗೀಶ್ವರೇಶ್ವರ ಸ್ವಾಮೀಜಿಯವರು ಅಭಿನಂದನೆಗೆ ಅರ್ಹರು ಎಂದರು. ಒಂಜಿ ತುದಿಟ್ಟು ಮೀನುಗಳು ಆ ಮೀನುಗಳಿದ್ರೆ ಮಾತ್ರ ತುದೆ ಶುದ್ಧ ಹಾಕೊಂಡು ಅಂಚನೆ ಸಮಾಜದ ಸಾಧುಲಿದ್ದರಿಂದ ಸಮಾಜನೇ ಶುದ್ಧ ಆಗೋ ಸಾಧ್ಯತೆ ಉಂಟು. ಐನೇ ಅನ್ಪಣ್ಣೆ ನೈತಿಕತೆ ಬೊಕ್ಕ ಆಧ್ಯಾತ್ಮಿಕತೆ ಈ ಲೇಸಿಡೆ ಹೆಚ್ಚಿಗೆ ಬರ್ತಾರೆ దానికింద మన ಒಂಜಾನಾಗ ಧ್ವನಿ ಎಲ್ಲಿ ಆಪನೆ ಕಮ್ಮಿ ಆಪನೆ ಪಂಡ ಆತ ಸಂತೋಷ ದಿನಿದುಪ್ಪುನು ಒಂದು ಅರ್ಥ. ಈ ಒಂಜಿ ದಿನೊಟ್ಟು ಮುಲ್ಪ ಮಚ್ಚೇಂದ್ರನಾಥರ್ನ ಕಾರು ದಿನಂಚಿನ ಪಾದದ ಗುರುತ ಮುಳ್ಕೊಂಡು ಅವು ಗುರು ಪಾದಕ್ಕೆ ಗುರು ಪಾದ ಅಂದ್ರೆ ಆರಾಧನೆ ಆಗ್ತದೆ. ಅಂತೂ ಬಾರಿ ಪುರಾತನ ನೀಡಿದ ಆ ಚಿತ್ರವನ್ನು ತುಯ್ಯ ಕಲ್ಲಡ ಕೆತ್ತ ನಿಮ್ಮ ತುಯ್ಯ ಮಚ್ಚೇಂದ್ರನಾಥರಿಗಳ ಅವು ನಾಥ ಸಂಪ್ರದಾಯ ಅಂದಂಡ ದತ್ತಾತ್ರೇಯನಿಗಳ ಕೆಲವೊಂದು ಇರ್ತಿದ್ದ ಸಂಬಂಧ ಉಂಟು. ಬಹುಶಃ ಆ ಒಂದು ವ್ಯಕ್ತಿ ಒಟ್ಟು ಮಾತ್ರ ಪಡೆದ ಈಗ ಸಂತೋಷ ಆಗುತ್ತದೆ. ಸುಬ್ರಹ್ಮಣ್ಯ ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅಧ್ಯಕ್ಷತೆಯ ಮಾತುಗಳನ್ನಾಡಿದರು. ಚೆನ್ನಾಗಿ ಇಲ್ಲದೆ ಇರುವುದಕ್ಕೆ ನಮ್ಮ ದೇಹ ಅಸ್ವಸ್ಥಗೊಳ್ಳಲಿಕ್ಕೆ ಕಾರಣ ನಮ್ಮ ಮನಸ್ಸು ಚೆನ್ನಾಗಿ ಇಲ್ಲದೆ ಇರುವುದು ಅಂತ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಮಾನಸಿಕವಾಗಿ ಸ್ವಸ್ಥರಾದರೆ ನಾವು ದೈಹಿಕವಾಗಿ ಸ್ವಸ್ಥರಾಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಏನು ಮಾಡಬೇಕು? ಮಾನಸಿಕ ಸ್ವಸ್ಥತೆಯನ್ನು ಹೇಗೆ ಕಾಪಾಡಿಕೊಂಡು ಬರಬೇಕು? ನಾವು ಯಾವ ರೀತಿಯಲ್ಲಿ ಮುನ್ನಡೆದಾಗ ಮಾನಸಿಕವಾಗಿ ಸ್ವಸ್ಥರಾಗಲು ಸಾಧ್ಯ? ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಕೃಷ್ಣಜೆ ಪಾಲೆಮಾರ್, ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಪಸ್ಥಿತರಿದ್ದರು.